ಪಾಕಿಸ್ತಾನ ಏಜೆಂಟ್ಗಳು ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮಗೆ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸ ಮಾಡಿಕೊಂಡು ಇವತ್ತು RSS ಸಂಘಟನೆ ಏನಿತ್ತು, ಹಿಂದೆ ಭಾರತ ಮತ್ತು ಚೈನಾ ಯುದ್ಧ ನಡೆದಂಥ ಸಂದರ್ಭದಲ್ಲಿ RSSನ ಪಾತ್ರ ಏನು, ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಯಾವ ರೀತಿ ಅವ್ರನ್ನ ಗಣರಾಜ್ಯೋತ್ಸವ ದಿನ ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೇ ದೇಶಕ್ಕಾಗಲಿ ಧರ್ಮಕ್ಕಾಗಲಿ ತೊಂದರೆ ಬಂದಂಥ ಸಂದರ್ಭದಲ್ಲಿ ಆ ತಕ್ಷಣ ಆ ಜಾಗದಲ್ಲಿ ಪ್ರತ್ಯಕ್ಷ ಆಗೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದ್ರ ಬಗ್ಗೆ ನೀವು ಇಷ್ಟೊಂದು ಹೀನಾಯವಾಗಿ ಮಾತಾಡಿ ನೀವು ಬ್ಯಾನ್ ಮಾಡಬೇಕು, ಪಾರ್ಕ್ಗಳಲ್ಲಿ ಕೊಡಬಾರ್ದು ಪರ್ಮಿಷನ್ನು, ಮೈದಾನದಲ್ಲಿ ಕೊಡಬಾರ್ದು, ರಸ್ತೆಗಳಲ್ಲಿ ಕೊಡಬಾರ್ದು ಅಂತ ಹೇಳಿದಿರಲ್ಲ, ಅದೇನಾದ್ರು ನಿಮ್ಮ ತಂದೆಯವ್ರ ಆಸ್ತಿನ? ಈ ಭಾರತ ದೇಶದಲ್ಲಿರ್ತಕ್ಕಂಥವ್ರು ನೀವು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡಿಕೊಂಡು ನೀವೇನಾದರೂ ಅದ್ರ ಬಗ್ಗೆ ಏನಾದರೂ ಇದ್ದರೆ ಪಾಕಿಸ್ತಾನದಲ್ಲಿ ಯಾರು ಅಧ್ಯಕ್ಷರಿದ್ದಾರೆ ಅವ್ರಿಗೆ ಹೇಳಿ. ನಾವು ಮೂಲ ಭಾರತ ದೇಶದವರು, ನಾವು SDP ಬ್ಯಾನ್ ಮಾಡಿರಿ ಅಂತ ಹೇಳಿದ್ರಿ, PFI ಬ್ಯಾನ್ ಮಾಡಿರಿ ಅಂತ ಹೇಳಿದ್ರಿ. ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ರು ಅವರನ್ನ ನೀವು ಜೈಲಿಗೆ ಹಾಕಬೇಕು ಅಂತ ಹೇಳಿದ್ರಿ. ಅದನ್ನು ಮಾಡೋದು ಬಿಟ್ಟು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮಾಡ್ತಾ ಇರ್ತಕ್ಕಂಥ ಏನು ಶತಮಾನೋತ್ಸವ ಏನಿದೆ ಅದಕ್ಕೆ ನೀವು ಅಡ್ಡಿಪಡಿಸೋಂಥ ಕೆಲಸಗಳನ್ನು ನೀವೇನು ಮಾಡ್ತಾ ಇದ್ರಿ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಘಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಅಖಂಡ ಏನು ಭಾರತ ಇತ್ತು ಆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮದವ್ರಿಗೆ ನೀವು ಮಾಡಿರ್ತಕ್ಕಂಥ ಅಪಮಾನ. ನೀವು ಇವತ್ತು ನೋಡಿದಿರಿ, ಈದ್ ಮಿಲಾದ್ ಇರ್ಬೋದು, ಬೇರೆ ಬೇರೆ ರಂಜಾನ್ ಬಕ್ರೀದ್ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ರಸ್ತೆಗಳನ್ನು ಬಂದ್ ಮಾಡಿ ನಮ್ಮ ಪಾರ್ಕ್ಗಳಲ್ಲಿ ಎಲ್ಲಂದ್ರೆ ಅಲ್ಲಿ ರೋಡ್ಗಳನ್ನು ನಿಲ್ಲಿಸಿ, ಟ್ರೈನ್ಗಳು ನಿಲ್ಲಿಸಿ, ರೈಲ್ವೆ ಸ್ಟೇಷನಲ್ಲಿ, ಮತ್ತೊಂದರಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ವಿಮಾನ ನಿಲ್ದಾಣದಲ್ಲಿ ಎಲ್ಲಂದ್ರೆ ಅಲ್ಲಿ ಅವ್ರು ಪ್ರಯಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ. ಆದರೆ ನಮ್ಮ RSS ಸಂಘಟನೆಯನ್ನು ನೀವು ಬ್ಯಾನ್ ಮಾಡಬೇಕಂತ ಹೇಳಿರ್ತಕ್ಕಂಥ ನಿಜಕ್ಕೂ ಅಕ್ಷಮ್ಯ ಅಪರಾಧ. ನೀವು ಕೂಡಲೇ ಬಹಿರಂಗವಾಗಿ ಕ್ಷಮಾಯಾಚನೆ ಮಾಡಬೇಕು. ಇಲ್ಲವಾದಲ್ಲಿ ನೀವು ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮಗಳಿಗೆ ಹೋದ್ರೇನು ಅಲ್ಲಿ ಕಪ್ಪು ಬಾವುಟ ಆರಿಸೋದ್ರ ಮುಖಾಂತರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಪಾಕಿಸ್ತಾನಿ ಏಜೆಂಟ್ ಅಂತ ಹೇಳಿ, ತಾಲಿಬಾನ್ ಏಜೆಂಟ್ ಅಂತ ಹೇಳಿ ಇವಾಗಲೇ ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದಾರೆ. ಅದು ನಿಜ ಅನ್ನೋದು ಇತ್ತೀಚಿನ ನಿಮ್ಮ ನುಡಿಗಳನ್ನು, ನಿಮ್ಮ ಮಾತುಗಳನ್ನು ನೋಡ್ತಾ ಇದ್ರೆ ಅದು ನಿಜ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ದಯವಿಟ್ಟು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ನಿಮ್ಮ ಪೂರ್ವಜರನ್ನ ಕಳ್ಕೊಂಡು ಇವತ್ತು ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಅಪರಾಧ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪಾಕಿಸ್ತಾನ ಏಜೆಂಟ್ಗಳು ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮಗೆ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸ ಮಾಡಿಕೊಂಡು ಇವತ್ತು RSS ಸಂಘಟನೆ ಏನಿತ್ತು, ಹಿಂದೆ ಭಾರತ ಮತ್ತು ಚೈನಾ ಯುದ್ಧ ನಡೆದಂಥ ಸಂದರ್ಭದಲ್ಲಿ RSSನ ಪಾತ್ರ ಏನು, ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಯಾವ ರೀತಿ ಅವ್ರನ್ನ ಗಣರಾಜ್ಯೋತ್ಸವ ದಿನ ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೇ ದೇಶಕ್ಕಾಗಲಿ ಧರ್ಮಕ್ಕಾಗಲಿ ತೊಂದರೆ ಬಂದಂಥ ಸಂದರ್ಭದಲ್ಲಿ ಆ ತಕ್ಷಣ ಆ ಜಾಗದಲ್ಲಿ ಪ್ರತ್ಯಕ್ಷ ಆಗೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದ್ರ ಬಗ್ಗೆ ನೀವು ಇಷ್ಟೊಂದು ಹೀನಾಯವಾಗಿ ಮಾತಾಡಿ ನೀವು ಬ್ಯಾನ್ ಮಾಡಬೇಕು, ಪಾರ್ಕ್ಗಳಲ್ಲಿ ಕೊಡಬಾರ್ದು ಪರ್ಮಿಷನ್ನು, ಮೈದಾನದಲ್ಲಿ ಕೊಡಬಾರ್ದು, ರಸ್ತೆಗಳಲ್ಲಿ ಕೊಡಬಾರ್ದು ಅಂತ ಹೇಳಿದಿರಲ್ಲ, ಅದೇನಾದ್ರು ನಿಮ್ಮ ತಂದೆಯವ್ರ ಆಸ್ತಿನ? ಈ ಭಾರತ ದೇಶದಲ್ಲಿರ್ತಕ್ಕಂಥವ್ರು ನೀವು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡಿಕೊಂಡು ನೀವೇನಾದರೂ ಅದ್ರ ಬಗ್ಗೆ ಏನಾದರೂ ಇದ್ದರೆ ಪಾಕಿಸ್ತಾನದಲ್ಲಿ ಯಾರು ಅಧ್ಯಕ್ಷರಿದ್ದಾರೆ ಅವ್ರಿಗೆ ಹೇಳಿ. ನಾವು ಮೂಲ ಭಾರತ ದೇಶದವರು, ನಾವು SDP ಬ್ಯಾನ್ ಮಾಡಿರಿ ಅಂತ ಹೇಳಿದ್ರಿ, PFI ಬ್ಯಾನ್ ಮಾಡಿರಿ ಅಂತ ಹೇಳಿದ್ರಿ. ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ರು ಅವರನ್ನ ನೀವು ಜೈಲಿಗೆ ಹಾಕಬೇಕು ಅಂತ ಹೇಳಿದ್ರಿ. ಅದನ್ನು ಮಾಡೋದು ಬಿಟ್ಟು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮಾಡ್ತಾ ಇರ್ತಕ್ಕಂಥ ಏನು ಶತಮಾನೋತ್ಸವ ಏನಿದೆ ಅದಕ್ಕೆ ನೀವು ಅಡ್ಡಿಪಡಿಸೋಂಥ ಕೆಲಸಗಳನ್ನು ನೀವೇನು ಮಾಡ್ತಾ ಇದ್ರಿ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಘಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಅಖಂಡ ಏನು ಭಾರತ ಇತ್ತು ಆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮದವ್ರಿಗೆ ನೀವು ಮಾಡಿರ್ತಕ್ಕಂಥ ಅಪಮಾನ. ನೀವು ಇವತ್ತು ನೋಡಿದಿರಿ, ಈದ್ ಮಿಲಾದ್ ಇರ್ಬೋದು, ಬೇರೆ ಬೇರೆ ರಂಜಾನ್ ಬಕ್ರೀದ್ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ರಸ್ತೆಗಳನ್ನು ಬಂದ್ ಮಾಡಿ ನಮ್ಮ ಪಾರ್ಕ್ಗಳಲ್ಲಿ ಎಲ್ಲಂದ್ರೆ ಅಲ್ಲಿ ರೋಡ್ಗಳನ್ನು ನಿಲ್ಲಿಸಿ, ಟ್ರೈನ್ಗಳು ನಿಲ್ಲಿಸಿ, ರೈಲ್ವೆ ಸ್ಟೇಷನಲ್ಲಿ, ಮತ್ತೊಂದರಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ವಿಮಾನ ನಿಲ್ದಾಣದಲ್ಲಿ ಎಲ್ಲಂದ್ರೆ ಅಲ್ಲಿ ಅವ್ರು ಪ್ರಯಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ. ಆದರೆ ನಮ್ಮ
ಆರ್ ಎಸ್ ಎಸ್ ಸಂಘಟನೆಯನ್ನು ನೀವು ಬ್ಯಾನ್ ಮಾಡಬೇಕಂತ ಹೇಳಿರ್ತಕ್ಕಂಥ ನಿಜಕ್ಕೂ ಅಕ್ಷಮ್ಯ ಅಪರಾಧ. ನೀವು ಕೂಡಲೇ ಬಹಿರಂಗವಾಗಿ ಕ್ಷಮಾಯಾಚನೆ ಮಾಡಬೇಕು. ಇಲ್ಲವಾದಲ್ಲಿ ನೀವು ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮಗಳಿಗೆ ಹೋದ್ರೇನು ಅಲ್ಲಿ ಕಪ್ಪು ಬಾವುಟ ಆರಿಸೋದ್ರ ಮುಖಾಂತರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ ತಾಲಿಬಾನ್ ಏಜೆಂಟ್ ಅಂತ ಹೇಳಿ ಇವಾಗಲೇ ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದಾರೆ. ಅದು ನಿಜ ಅನ್ನೋದು ಇತ್ತೀಚಿನ ನಿಮ್ಮ ನುಡಿಗಳನ್ನು ನಿಮ್ಮ ಮಾತುಗಳನ್ನು ನೋಡ್ತಾ ಇದ್ರೆ ಅದು ನಿಜ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ದಯವಿಟ್ಟು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ನಿಮ್ಮ ಪೂರ್ವಜರನ್ನ ಕಳ್ಕೊಂಡು ಇವತ್ತು ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಅಪರಾಧ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪಾಕಿಸ್ತಾನ ಏಜೆಂಟ್ಗಳು ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮಗೆ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚಂತ ಕೆಲಸ ಮಾಡಿಕೊಂಡು ಇವತ್ತು RSS ಸಂಘಟನೆ ಏನಿತ್ತು, ಹಿಂದೆ ಭಾರತ ಮತ್ತು ಚೈನಾ ಯುದ್ಧ ನಡೆದಂಥ ಸಂದರ್ಭದಲ್ಲಿ RSSನ ಪಾತ್ರ ಏನು, ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಯಾವ ರೀತಿ ಅವ್ರನ್ನ ಗಣರಾಜ್ಯೋತ್ಸವ ದಿನ ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೇ ದೇಶಕ್ಕಾಗಲಿ ಧರ್ಮಕ್ಕಾಗಲಿ ತೊಂದರೆ ಬಂದಂಥ ಸಂದರ್ಭದಲ್ಲಿ ಆ ತಕ್ಷಣ ಆ ಜಾಗದಲ್ಲಿ ಪ್ರತ್ಯಕ್ಷ ಆಗೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದ್ರ ಬಗ್ಗೆ ನೀವು ಇಷ್ಟೊಂದು ಹೀನಾಯವಾಗಿ ಮಾತಾಡಿ ನೀವು ಬ್ಯಾನ್ ಮಾಡಬೇಕು, ಪಾರ್ಕ್ಗಳಲ್ಲಿ ಕೊಡಬಾರ್ದು ಪರ್ಮಿಷನ್ನು, ಮೈದಾನದಲ್ಲಿ ಕೊಡಬಾರ್ದು, ರಸ್ತೆಗಳಲ್ಲಿ ಕೊಡಬಾರ್ದು ಅಂತ ಹೇಳಿದಿರಲ್ಲ, ಅದೇನಾದ್ರು ನಿಮ್ಮ ತಂದೆಯವರ ಆಸ್ತಿನ? ಈ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನೀವು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡಿಕೊಂಡು ನೀವೇನಾದರೂ ಅದ್ರ ಬಗ್ಗೆ ಏನಾದರೂ ಇದ್ದರೆ ಪಾಕಿಸ್ತಾನದಲ್ಲಿ ಯಾರು ಅಧ್ಯಕ್ಷರಿದ್ದಾರೆ ಅವ್ರಿಗೆ ಹೇಳಿ. ನಾವು ಮೂಲ ಭಾರತ ದೇಶದವರು, ನಾವು SDP ಬ್ಯಾನ್ ಮಾಡಿರಿ ಅಂತ ಹೇಳಿದ್ರಿ, PFI ಬ್ಯಾನ್ ಮಾಡಿರಿ ಅಂತ ಹೇಳಿದ್ರಿ. ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ರು ಅವರನ್ನು ನೀವು ಜೈಲಿಗೆ ಹಾಕಬೇಕು ಅಂತ ಹೇಳಿದ್ರಿ. ಅದನ್ನು ಮಾಡೋದು ಬಿಟ್ಟು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮಾಡ್ತಾ ಇರ್ತಕ್ಕಂಥ ಏನು ಶತಮಾನೋತ್ಸವ ಏನಿದೆ ಅದಕ್ಕೆ ನೀವು ಅಡ್ಡಿಪಡಿಸೋಂಥ ಕೆಲಸಗಳನ್ನು ನೀವೇನು ಮಾಡ್ತಾ ಇದ್ರಿ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಘಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಅಖಂಡ ಏನು ಭಾರತ ಇತ್ತು ಆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮದವ್ರಿಗೆ ನೀವು ಮಾಡಿರ್ತಕ್ಕಂಥ ಅಪಮಾನ. ನೀವು ಇವತ್ತು ನೋಡಿದಿರಿ, ಈದ್ ಮಿಲಾದ್ ಇರ್ಬೋದು, ಬೇರೆ ಬೇರೆ ರಂಜಾನ್ ಬಕ್ರೀದ್ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ರಸ್ತೆಗಳನ್ನು ಬಂದ್ ಮಾಡಿ ನಮ್ಮ ಪಾರ್ಕ್ಗಳಲ್ಲಿ ಎಲ್ಲಂದ್ರೆ ಅಲ್ಲಿ ರೋಡ್ಗಳನ್ನು ನಿಲ್ಲಿಸಿ, ಟ್ರೈನ್ಗಳನ್ನ ನಿಲ್ಲಿಸಿ, ರೈಲ್ವೆ ಸ್ಟೇಷನಲ್ಲಿ ಮತ್ತೊಂದರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವಿಮಾನ ನಿಲ್ದಾಣದಲ್ಲಿ ಎಲ್ಲಂದ್ರೆ ಅಲ್ಲಿ ಅವ್ರು ಪ್ರಯಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ. ಆದರೆ ನಮ್ಮ RSS ಸಂಘಟನೆಯನ್ನು ನೀವು ಬ್ಯಾನ್ ಮಾಡಬೇಕಂತ ಹೇಳಿರ್ತಕ್ಕಂಥ ನಿಜಕ್ಕೂ ಅಕ್ಷಮ್ಯ ಅಪರಾಧ. ನೀವು ಕೂಡಲೇ ಬಹಿರಂಗವಾಗಿ ಕ್ಷಮಾಯಾಚನೆ ಮಾಡಬೇಕು. ಇಲ್ಲವಾದಲ್ಲಿ ನೀವು ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮಗಳಿಗೆ ಹೋದ್ರೇನು ಅಲ್ಲಿ ಕಪ್ಪು ಬಾವುಟ ಆರಿಸೋದ್ರ ಮುಖಾಂತರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ ತಾಲಿಬಾನ್ ಏಜೆಂಟ್ ಅಂತ ಹೇಳಿ ಇವಾಗಲೇ ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದಾರೆ. ಅದು ನಿಜ ಅನ್ನೋದು ಇತ್ತೀಚಿನ ನಿಮ್ಮ ನುಡಿಗಳನ್ನು ನಿಮ್ಮ ಮಾತುಗಳನ್ನು ನೋಡ್ತಾ ಇದ್ರೆ ಅದು ನಿಜ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ದಯವಿಟ್ಟು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ನಿಮ್ಮ ಪೂರ್ವಜರನ್ನ ಕಳ್ಕೊಂಡು ಇವತ್ತು ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಅಪರಾಧ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.